ಹಾಯ್, ನಾನು ಇನ್ಸ್ ಫ್ರಮ್ ಟೆಕ್ ಇನ್ಫಾರ್ಮ್ ಕನ್ನಡ ಇರ್ತೇನೆ. ಈ ಒಂದು ವಿಡಿಯೋದಾಗ ನೀವು ಏನಾರ ರೀಸೆಂಟಾಗಿ ಫೋಟೋಸ್ ವಿಡಿಯೋಸ್ ಡಿಲೀಟ್ ಆಗಿದ್ದು ಅಂದ್ರೆ ಅದನ್ನು ಯಾವ ರೀತಿ ರಿಕವರ್ ಮಾಡ್ಕೋದು ಮೊಬೈಲ್ದಾಗ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಿಮ್ಮ ಗ್ಯಾಲ್ರಿನ ನೀವು ಓಪನ್ ಮಾಡ್ಕೋಬೇಕು. ನಿಮ್ಮ ಡಿಲೀಟ್ ಆಗಿರೋ ಫೋಟೋಸ್ ವಿಡಿಯೋಸನ್ನ ರಿಕವರ್ ಮಾಡ್ಕೊಳ್ಳೋಕೆ ನಿಮ್ಮ ಗ್ಯಾಲ್ರಿ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ನಿಮಗೆ 4 ಆಪ್ಷನ್ ಕಾಣಿಸ್ತಾವೆ: ಪಿಕ್ಚರ್, ಆಲ್ಬಮ್, ಕಲೆಕ್ಷನ್, ಮೆನ್ಯೂ ಅಂತ. ಇಲ್ಲಿ ಮೆನ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಮೆನ್ಯೂ ಮೇಲೆ ಕ್ಲಿಕ್ ಮಾಡಿರಿ ಅಂದ್ರೆ ಇಲ್ಲಿ ನಿಮಗೆ ಮತ್ತೆ ಆಪ್ಷನ್ ಕಾಣಿಸ್ತಾವೆ: ವಿಡಿಯೋಸ್, ಫೇವ್ರೇಟ್ಸ್, ರೀಸೆಂಟ್, ಆರ್ಟ್ ಟೈಪ್ಸ್, ಪ್ರೈವೇಟ್ ಆಲ್ಬಮ್, ರೀಸೈಕಲ್ ಬಿನ್, ಸೆಟ್ಟಿಂಗ್ಸ್, ಸ್ಟುಡಿಯೋ ಸೆಕ್ಷನ್. ಇಲ್ಲಿ ನೀವು ರೀಸೈಕಲ್ ಬಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿರಿ ಅಂದ್ರೆ ನಿಮ್ಮ ರೀಸೆಂಟಾಗಿ ಡಿಲೀಟ್ ಆಗಿರೋ ನಿಮ್ಗೆ ಯಾವ ಫೋಟೋ ಬೇಕು, ಯಾವ ವಿಡಿಯೋಸ್ ಬೇಕು ಅದ್ರ ಮ್ಯಾಗ ನೀವು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿರಿ ಅಂದ್ರೆ ಆ ಫೋಟೋ ಓಪನ್ ಆಕೈತಿ. ಓಪನ್ ಆದ ನಂತರ ಇಲ್ಲಿ ನಿಮ್ಗೆ 2 ಆಪ್ಷನ್ ಕಾಣಿಸ್ತಾವೆ ಕೆಳಗೆ: ಡಿಲೀಟ್ ರಿಸ್ಟೋರ್ ಸೆಕ್ಷನ್. ಇಲ್ಲಿ ನೀವು ರಿಸ್ಟೋರ್ ಮ್ಯಾಗ ಕ್ಲಿಕ್ ಮಾಡಿರಿ ಅಂದ್ರೆ ನಿಮ್ಮ ರೀಸೆಂಟ್ಲಿ ಡಿಲೀಟ್ ಆಗಿರೋ ಫೋಟೋ ಆಟೋಮೆಟಿಕ್ಲಿ ನಿಮ್ಮ ಗ್ಯಾಲ್ರಿ ಒಳಗೆ ರಿಸ್ಟೋರ್ ಆಗಿರುತ್ತೆ. ನೀವು ಏನಾರ ಡಿಲೀಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿರಿ ಅಂದ್ರೆ ಅದು ನಿಮ್ಮ ಇಮೇಜ್ ಪರ್ಮನೆಂಟ್ಲಿ ಡಿಲೀಟ್ ಆಗೋ ಚಾನ್ಸ್ ಇರ್ತೈತಿ. ಅದಕ್ಕೆ ಡಿಲೀಟ್ ಮೇಲೆ ಕ್ಲಿಕ್ ಮಾಡೋಕೆ ಹೋಗಬೇಡ್ರಿ. ರಿಸ್ಟೋರ್ ಮೇಲೆ ಕ್ಲಿಕ್ ಮಾಡಿರಿ, ನಿಮ್ಮ ರೀಸೆಂಟಾಗಿ ಡಿಲೀಟ್ ಆಗಿರೋ ಫೋಟೋ ಆಟೋಮೆಟಿಕ್ಲಿ ನಿಮ್ಮ ಗ್ಯಾಲ್ರಿ ಒಳಗೆ ಸೇವ್ ಆಗಿರ್ತೈತಿ. ಮತ್ತು ನಿಮಗೆ ಏನಾರು ವೀಡಿಯೋಸ್ ರಿಸ್ಟೋರ್ ಮಾಡೋದಿತ್ತಂದ್ರೆ ಸೇಮ್ ಪ್ರೊಸೆಸ್. ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡೋದು, ಅಲ್ಲಿ ರಿಸ್ಟೋರ್ ಡಿಲೀಟ್ ಆಪ್ಷನ್ ಕಾಣಿಸ್ತೈತಿ. ರಿಸ್ಟೋರ್ ಮೇಲೆ ನೀವು ಕ್ಲಿಕ್ ಮಾಡಿರಿ ಅಂದ್ರೆ ರೀಸೆಂಟಾಗಿ ಡಿಲೀಟ್ ಆಗಿರೋ ವೀಡಿಯೋಸ್ನು ನಿಮ್ಮ ಗ್ಯಾಲ್ರಿ ಒಳಗೆ ಸೇವ್ ಆಗಿರ್ತೈತಿ. ಐ ಹೋಪ್ ಈ ವಿಡಿಯೋದಾಗ ನಿಮ್ಗೆ ರೀಸೆಂಟಾಗಿ ಡಿಲೀಟ್ ಆಗಿರೋ ಫೋಟೋಸ್ ವಿಡಿಯೋಸ್ನ ಯಾವ ರೀತಿ ರಿಕವರ್ ಮಾಡ್ಕೊಳ್ಳೋದು ತಕ್ಷಣ ಗೊತ್ತಾಗಿತ್ತು ಅನ್ಕೋತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ಮೋರ್ ಟೆಕ್ ರಿಲೇಟೆಡ್ ವೀಡಿಯೋಸ್ಗಾಗಿ ನಮ್ಮ ಟೆಕ್ ಇನ್ಫಾರ್ಮ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಿಗೋಣ ಮುಂದಿನ ವಿಡಿಯೋದಾಗ.